ಈ ರೂಟ್ ಒಳಗೆ ಅಂದ್ರೆ ತ್ರಿಬಲ್ ಹುಬ್ಬಳ್ಳಿಯಿಂದ KSR ಬೆಂಗಳೂರಿಗೆ ಹೋಗುವಂಥ ಈ ರೂಟ್ ಒಳಗೆ ಮೊದಲಿದ ಹೈ ಸ್ಪೀಡ್ ಟ್ರೈನ್ ಹೈ ಪ್ರಯಾರಿಟಿ ಟ್ರೈನ್ ಆಗಿತ್ತು ಒಂದೇ ಭಾರತ್ ಬರ್ಮಟ. ಒಂದೇ ಭಾರತ್ ಬಂದಿಂದ ಇದರದ್ದು ನಿಯಮ ಫೇಮ ಎರಡು ಸ್ವಲ್ಪ ಕಡಿಮೆ ಆಯ್ತು. ಈಗಲೂ ಒಂದೇ ಭಾರತ್ ಯಾವ್ಯಾವ ಸ್ಟೇಷನ್ ಸ್ಟಾಪ್ ಇಲ್ಲಲ್ಲ ಅದೆಲ್ಲ ಸ್ಟೇಷನ್ಸ್ಗಿದು ಹೈ ಸ್ಪೀಡ್ ಟ್ರೈನ್. ಹೌದು, ನೀವು ಆಲ್ರೆಡಿ ಗೆಸ್ ಮಾಡೋರು ಹಂಗೆ ಇವತ್ತು ನಮ್ಮ ಜರ್ನಿ ಐತಿ 12080 ಅಂದ್ರೆ 12,080 ಹುಬ್ಬಳ್ಳಿಯಿಂದ KSR ಬೆಂಗಳೂರು ಹೋಗುವಂಥ ಜನಶತಾಬ್ದಿ. ಬರೀಗೆ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಮಸ್ಕಾರ ನಮ್ಮ ಮಂದಿಗೆ ನನ್ನ ಕಡೆಯಿಂದ ನನ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಸಾರಿ, ಭಾಳ ದಿನದಿಂದ ವಿಡಿಯೋ ಹಾಕೋಕ್ಕಾಗಿದ್ದಿಲ್ಲ. ಬರೀಗ ನಮ್ಮ ಟ್ರೈನ್ ಆಲ್ರೆಡಿ ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೈತೆ ನೋಡತ್ತೀರಿ ನೀವು. ಸೊ ಆ ಕಡೆ ನೋಡತ್ತಿರೋದು ಅಜ್ಮೂರ್ ಮೈಸೂರು ಎಕ್ಸ್ಪ್ರೆಸ್. ಬರೀಗ ಫಸ್ಟ್ ಚೇರ್ ಕಾರ್ದು ಅಂದ್ರೆ AC ಚೇರ್ ಕಾರ್ದು ಇಂಟೀರಿಯರ್ಸ್ ನೋಡ್ಕೊಂಬರೋಣ ಅಂತ. ಆಮೇಲೆ ನಾನು ಸೆಕೆಂಡ್ ಸೀಟಿಂಗ್ ತೋರಿಸ್ತೀನಿ. ನನ್ನ ಕೋಚ್ ಇವತ್ತು ಇದೆ ನೋಡಿರಿ, D4 ಸೀಟ್ ನಂಬರ್ 19. ಬರೀಗ AC ಚೇರ್ ಕಾರ್ದು ಇಂಟೀರಿಯರ್ಸ್ ನೋಡೋಣ ಅಂತ. ಬಂದ ತಕ್ಷಣ ನಿಮಗೆ ಸ್ಲೈಡಿಂಗ್ ಡೋರ್ ಸಿಗುತ್ತೆ. ಒಳಗೆ ಎಂಟ್ರಿ ಆದ ತಕ್ಷಣ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. AC ಚೇರ್ ಕಾರ್ 3x2 ಕಾಂಬಿನೇಷನ್ ಅಂತ. ಈ ಕಡೆ ನಿಮಗೆ ಸೀಟ್ ನಂಬರ್ ರೀಡಿಂಗ್ ಲೈಟ್ಸ್ ಇರುತ್ತೆ. ಅದು ಬಿಟ್ಟರೆ ಸೇಮ್ ಸೀಟ್ ರಿಕ್ಲೈನರ್, ಟ್ರೇ ಟೇಬಲ್, ಬಾಟಲ್ ಹೋಲ್ಡ್ರ್, ಲೆಗ್ ರೆಸ್ಟ್, ಇದು ಆರ್ಮ್ ರೆಸ್ಟ್. ಇದು ಬ್ಲೆಂಡರ್ ಕೂಡ ಐತಿ ಇಲ್ಲಿ ಸನ್ಲೈಟಿಂದ. ಸೇಮ್ ಈ ಥರ 3x2 ಕಾಂಬಿನೇಷನ್ ಇರುತ್ತೆ. ಸೊ ಈ ರೀತಿ ನಮ್ಗೆ ನೋಡೋಕೆ ಸಿಗುತ್ತೆ. ಬರೀ ಈಗ ನಮ್ಮದು ಸೆಕೆಂಡ್ ಸೀಟಿಂಗ್ ಹೋಗೋಣ ಅಂತ. ಟ್ರೇಮ್ ಅಂತಂದ್ರೆ ಇಲ್ಲೇ ಹೌದ್ರಿ, ಒಂದೇ ಭಾರತ್ ಎಂಟ್ರ್ ಆಯ್ತು ನೋಡ್ರಿ. ಈಗ KSR ಬೆಂಗಳೂರು ಅಂತ ಒಂದು ಧಾರವಾಡ ಇದ್ರೊಳಗೆ ಆಲ್ರೆಡಿ ಜರ್ನಿ ಆಗೈತೆ ನಮ್ದು, ನೋಡಿರ್ಬೋದು ನೀವು. ನೋಡಿಲ್ಲ ಅಂದ್ರೆ ಚಾನಲ್ ಒಳಗೆ ಐತೆ ನೋಡ್ರಿ. ಇಷ್ಟ ಇದೆ ಮಿನಿ ಒಂದೇ ಭಾರತಲ್ಲ 8 ಕೋಚಿಂದು. ಇವಾಗ ಜಸ್ಟ್ ಒಳ ಬಂದು ಸೀಟಿಗೆ ಕುಂತಾರೆ. ನನ್ನ ಸೀಟಲ್ಲಿದೆ, ನನ್ನ ಸೀಟಿಲ್ಲ ಐತಿ 19 ನಂಬರ್ ಸೀಟ್. ಇದೇ ಸೀಟ್ ನಂದು. ಒಂದೇ ಭಾರತ ವಿಂಡೋ ಸೀಟ್ ಮಾಡಿದೆ. ಅಲ್ಲಿ ನೋಡಿದ್ರೆ ಸೇಮ್ ಹಂಗೆ ಸಿಕ್ಕಿತ್ತು. ಇಲ್ಲಿ ಹೆಂಗೆ ಅನ್ಸುತ್ತೆ ನೋಡೋಣ್ರಿ. ಇದು ಯಾರು ಸೀಟ್ ನೋಡ್ತಾನೆ ಇದೆ ಈಗ ಕುಂತೇನ್ರಿ ಬಂದು. ಇನ್ನು ಮಾತ್ರ ಬಂದ ಸೀಟಿದ್ದು ಇಲ್ಲಿ ನಿಮ್ಗೆ 3x3 ಕಾಂಬಿನೇಷನ್ ಸಿಗುತ್ತೆ. ಅಂದ್ರೆ ಈ ಕಡೆ 3 ಆ ಕಡೆ 3 ಸಿಗುತ್ತೆ. ಮ್ಯಾಗ ಲಗೇಜ್ ಹಾಕೈತ್ರಿ, ಫುಲ್ ಫ್ಯಾನ್ ಅದು. AC ಇಲ್ಲಲ್ರಿ, ಇಲ್ಲಿ ಫ್ಯಾನ್ ಇರುತ್ತೆ. ಸೊ ಇಲ್ಲಿ ಮಾತ್ರ ಬಂದು ಟ್ರೇ ಟೇಬಲ್ ಐತಿ, ಮ್ಯಾಗ್ಝಿನ್ ಹೋಲ್ಡ್ರ್ ಐತಿ, ಬಾಟಲ್ ಹೋಲ್ಡ್ರ್ ಐತಿ. ಇನ್ನು ಲೆಗ್ ರೆಸ್ಟ್ ಅಂಕ್ರಿ ಫುಲ್ ನಿಲ್ಕೋವಲ್ಲ ನನಗಂದ್ರೆ ಸ್ಪೇಸ್ ಮಾತ್ರ ಭಾಳ ಜಾಗ ಐತ್ರಿ. ಇನ್ನು ಸೀಟ್ ಮಾಡಿದ್ರೆ ಸ್ವಲ್ಪ ಹತ್ತು ಅನಿಸ್ತಾವೆ ರೀ. ಬಟ್ ಕಂಪ್ಲೀಟ್ಲಿ ಇದನ್ನ ಆರ್ಮ್ ರೆಸ್ಟ್ ತೆಗೆದ್ರೆ ಕರೆಕ್ಟ್ ಅನಿಸ್ತವೆ ಇವು. ಬಟ್ ಸೀಟ್ ರಿಕ್ಲೈನರ್ ಐತ್ರಿ ಇಲ್ಲಿ. ಸದ್ಯಕ್ಕೆ ಈ ರೀತಿ ಐತೆ ನೋಡ್ರಿ. ಯಾವುದೋ ಒಂದು ಟ್ರೈನ್ ನಮ್ಮ ಎಂಟ್ರಿ ಆಯ್ತು ನೋಡ್ರಿ ಇಲ್ಲಿ. ಯಾವ ಟ್ರೈನ್ ಅದಂತಂದ್ರೆ ICF ಕೋಚ್ ರೀ. ಬ್ಲೂ ICF ಹಾಕ್ಯಾರ ನೋಡ್ರಿ ಅದಕ್ಕೆ ಸ್ಲೀಪರಿಗೆ. ಭಾಳ ಚೆನ್ನಾಗಿತ್ತು ರೀ ನೋಡಿ. ಪುದುಚೇರಿ ದಾದರ್ ಎಕ್ಸ್ಪ್ರೆಸ್ ರೀ ಇದು. ಅಂದ್ರೆ ಪಾಂಡಿಚೇರಿಯಿಂದ ದಾದರ್ ಮುಂಬೈಗೆ ಹೋಗುವಂಥದ್ದು. ಇನ್ನು ಮತ್ತಿದು ಟ್ರೈನ್ ಹಿಸ್ಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಜನಶತಾಬ್ದಿ ಅಂತ ಹೆಸರೊಳಗೆ ಕೇಳಿದಂಗೆ ಇದು ಎಲ್ಲ ಜನರಿಗೂ ಹೆಲ್ಪ್ ಆಗಲಿ, ಅಂದರೆ ಎಲ್ಲರಿಗೂ ಅಫೋರ್ಡಬಲ್ ಪ್ರೈಸ್ ಒಳಗೆ ಇರಲಿ ಅಂತಂದು ಈ ಸ್ಕೀಮ್. ಮತ್ತು ಈ ಸ್ಕೀಮ್ ಬಂದಿದ್ದು 2002 ಹಂಗೆ ಈ ಟ್ರೈನ್ ನಮಗೆ ಇನಾಗ್ರಲ್ ಆಗಿದ್ದು ಕೂಡ 2002 ನವಂಬರ್ 25ಕ್ಕೆ ಇದು ಇನಾಗ್ರಲ್ ಆಯ್ತು. ಮೊದಲಿದ್ದು ರೀ ಶತಾಬ್ದಿ ಟ್ರೈನ್ಸ್ ಎಲ್ಲ ಇದ್ದು ನೋಡಿರ್ಬೋದು ನೀವು. ಅವು ಹೆಂಗಿದ್ದು ಅಫೋರ್ಡ್ ಮಾಡೋಕ್ಕಾಗಲ್ಲ ರೀ. ಅವು ಕಂಪೇರ್ ಮಾಡೋಕೆ ಹೋದ್ರೆ ಒಂದೇ ಭಾರತಕ್ಕಿಂತ ಸ್ವಲ್ಪ ಪ್ರೈಸ್ ಒಳಗೆ ಜಾಸ್ತಿನೇ ಇರುತ್ತೆ ಶತಾಬ್ದಿದು. ಡೈನಾಮಿಕ್ ಫೇರ್ ಕೂಡ ನೀವು ಅದ್ರಾಗ ನೋಡ್ಬೋದು. ಡೈನಾಮಿಕ್ ಫೇರ್ ಏನಂದ್ರೆ ಫ್ಲೈಟ್ ಒಳಗೆ ಇರ್ತದಲ್ಲ ರೀ. ಹಂಗೆ ಡಿಪಾರ್ಚ್ ಹೆಂಗೆ ಸಮೀಪ ಆಗುತ್ತೆ, ಅಂದ್ರೆ ಟ್ರೈನಿಂದ ಡೇಟ್ ಹೆಂಗೆ ಸಮೀಪ ಆಗುತ್ತಲ್ಲ ರೀ, ಆ ಥರ ನಿಮ್ಗೆ ಪ್ರೈಸ್ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಹಾಗಾಗಿ ಮತ್ತು ಒಂದೇ ಭಾರತಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಇದ್ದಿದ್ದಲ್ಲ ರೀ. ಒಂದೇ ಭಾರತ ಈಗ ಬಂದೈತಿ, ಬಟ್ ಮೊದಲು ಶತಾಬ್ದಿ ಟ್ರೈನ್ನ ಎಲ್ಲರಿಗೆ ಅಫೋರ್ಡ್ ಮಾಡೋಕೆ ಹಾಕಿದ್ದಿಲ್ಲ. ಸೊ ಹಾಗಾಗಿಂದ ಎಲ್ಲರಿಗೆ ಅಂದ್ರೆ ಮಿಡಲ್ ಕ್ಲಾಸ್ ಬಡವರಿಗೆ ಎಲ್ಲರಿಗೂ ಯೂಸ್ ಆಗಲಿ ಅಂತಂದು ಬಂದಿದ್ದು ಇದು ಜನಶತಾಬ್ದಿ. ಇನ್ನು ಇದ್ರ ಫೇರ್ ಬಗ್ಗೆ ನಾವು ಆಮೇಲೆ ಮಾತಾಡೋಣ ಅಂತ. ಈ ರೂಟ್ ಒಳಗೆ ಸೆಕೆಂಡ್ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಇದಕ್ಕೆ ಸಿಕ್ಕಿದ್ದ. ಅಂದರೆ ಫಸ್ಟ್ ಈ ರೂಟ್ ಒಳಗೆ ಬಂದಿದ್ದಂದ್ರೆ ಒಂದೇ ಭಾರತ ಎಲೆಕ್ಟ್ರಿಕ್ ಲೋಕೋಮೋಟಿವ್. ಅದಾಗಿ ನೆಕ್ಸ್ಟ್ ಬಂದಿದ್ದು ಜನಶತಾಬ್ದಿ ಕೊಟ್ಟರೆ ಜುಲೈ 19, 2023 ಇದಕ್ಕೆ ಎಲೆಕ್ಟ್ರಿಕಲ್ ಲೋಕೋಮೋಟಿವ್ ಕೊಟ್ಟರೆ. ಅದಕ್ಕಿಂತ ಮುಂಚೆ ಡೀಸೆಲ್ ಇತ್ತು. 3 ಟ್ರೈನ್ ಅದಾವೆ ನೋಡಿರಿ. ಒಂದೇ ಭಾರತ ಡಿಪಾರ್ಚರ್ ನೋಡಿದ್ರೆ ನೀವು 1:40 ಬಿಡ್ತೈತಿ, ಅದು 7:45 ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋಗುತ್ತೆ. ನಾವೀಗ ಬಿಡ್ತೀವಿ 2:05. ನಾವು KSR ಬೆಂಗಳೂರು ತಲುಪ್ತೀವಿ 9:15. ಇನ್ನು ನೆಕ್ಸ್ಟ್ ಬರೋದಿದೆ ಮೈಸೂರು ಅಜ್ಮೀರ್, ಅಂದ್ರೆ ಅಜ್ಮೀರ್ ಮೈಸೂರು ಇವಾಗ ಬಂದಿದ್ದು. ಇದು 2:15 ಡಿಪಾರ್ಚರ್ ಐತ್ರಿ. ಅಂದ್ರೆ ನಮಗೆ ಅದಕ್ಕೆ 10 ನಿಮಿಷ ಅಷ್ಟೇ ಪಾರ್ಕ್. ಇದು ಬರ್ತೀರಿ 11:15 ಬರುತ್ತೆ. ಕಂಟಿನ್ಯೂ 3 ಟ್ರೈನ್ ಅದಾವೆ. ಟೋಟಲ್ ಅದು 16 ಕೋಚಸ್ ಇದ್ದ ಟ್ರೈನ್. ಅಂದ್ರೆ ಇಂಜನ್ ಆದ ತಕ್ಷಣ ನಮಗೆ ಈ ಕಡೆಯಿಂದ ಹೋಗುವಾಗ ಇಂಜನ್ ಆದ ತಕ್ಷಣ ನಮಗೆ 12 ಸೆಕೆಂಡ್ ಸೀಟಿಂಗ್ ಸಿಗ್ತಾವೆ, 2 AC ಚೇರ್ ಕಾರ್ ಸಿಗ್ತಾವೆ. ಅದಾದ್ಮೇಲೆ 2 ಜನರಲ್ ಅದಾವೆ. ಅದ್ರೊಳಗೆ ಅಂದ್ರೆ ಹ್ಯಾಂಡಿಕ್ಯಾಪ್ಟಿಗೆ ಅಂತ ಐತೆ. ಬರೀ ಈಗ ಹಂಗೆ ನೋಡೋಕೆ ಹೋಗಿ ಲೋಕ ಅದೈತೆ ನೋಡ್ಕೊಂಬರೋಣ.
ವ್ಯಾಪ್ 7 ಇರುತ್ತೆ ಹುಬ್ಳಿ ಸೈಡಿಂದ. ಆದರೆ ಇನ್ನೊಂದ್ಸಲ ನೋಡ್ಕೊಂಬರ್ರಿ, ನಿಮ್ಗೆ ತೋರಿಸ್ಕೊಂಬರ್ತೀವಿ. ಅವಾಗಲೇ ಹೇಳ್ದಂಗೆ ನಮ್ದು ಇವತ್ತು ಲಿಂಕ್ ಐತಿ, ಅಂದ್ರೆ ನಮ್ದು ಟ್ರೈನ್ ಲೀಡ್ ಮಾಡೋದೈತಿ ಇವತ್ತು. ವ್ಯಾಪ್ 7 ಹುಬ್ಳಿ ಸೈಡಿಂದ ನಂಬರ್ 39391. ಇದ್ರ ಸೌಂಡ್ಗಿಂತ ಡೀಸೆಲ್ ಇಂಜಿನ್ ಸೌಂಡ್ ಭಾರಿ ಇದೆ. ಸೊ ಈ ಕಡೆ ಐತಿ ಮೈಸೂರು ಅಜ್ಮೀರ್. ಇನ್ನು ಹೇಳ್ಬೇಕಂದ್ರೆ ಇದು ಜನಶತಾಬ್ದಿ ಫಸ್ಟ್ ಎಲ್ಲ ಒಂದೇ ಪ್ಲಾಟ್ಫಾರ್ಮಿಂದ ಆರಾವೇ ಡಿಪಾರ್ಚರ್ ಆಗಿತ್ತು. ಒಂದೇ ಭಾರತ್ ಬಂದಿಂದ ಪಾಪ ಇದ್ರದ್ದು ಪ್ಲಾಟ್ಫಾರ್ಮ್ ಕಸ್ಕೊಂಡ್ಬಿಡ್ತದೆ. ಸ್ವಲ್ಪ ದಿನ ಇದಕ್ಕೆ 6ನೇ ಪ್ಲಾಟ್ಫಾರ್ಮ್ ಕೊಟ್ಟಿರಿ ಅಲ್ಲಿ, ಅಂದ್ರೆ ಮುಂದೆ ಎಕ್ಸ್ಟೆಂಡೆಡ್ ವರ್ಷನ್ ಐತಲ್ರಿ ಒಂದೇ ಪ್ಲಾಟ್ಫಾರ್ಮಿಂದ ಮುಂದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ರೀಸೆಂಟ್ ಒಳಗೆ ಇದು 2ನೇ ಪ್ಲಾಟ್ಫಾರ್ಮಿಗೆ ಹಾಕಾಗತ್ತಾರೆ ವಾಪಸ್. ಇದೊಂದು ಚಲೋ ಆಯ್ತು ರೀ. ಮತ್ತು ಇಲ್ಲಾಂದ್ರೆ ಅಲ್ಲಿಗೆ ಹೋಗೋದು ಭಾಳ ಕಷ್ಟ ಆಗತ್ತೆ ರೀ ಇದು. ಸೊ 2 ಇದಕ್ಕೆ ಡಿಪಾರ್ಚರ್ ಐತೆ ರೀ. ಕರೆಕ್ಟ್ 2 ಆಗೈತೆ. ಈಗ ನೋಡೋಣ ಅಂತ ಡಾಟಾ ಟೈಮ್ ಬಿಡ್ತಾನೆ. ಸೈಡ್ ಬರ್ರಿ. ಕರೆಕ್ಟ್ 2:05 ನೋಡ್ರಿ ಡಾಟ್ ಆನ್ ಟೈಮ್ ಡಿಪಾರ್ಚರ್ ಅದು. ನಾವು ಕೃಷ್ಣರಾಜಪುರಂ ಅಂದ್ರೆ KGM ವ್ಯಾಪ್ 7 ಲೀಡ್ ಮಾಡಾದತಿ ಅಜ್ಮೀರ್ ಮೈಸೂರು. ಅದು ಈಗ ನಮ್ಮ ಹಿಂದೆ ಬಂದ ಬಿಡತ್ತೆ ರೀ. 2:15 ಡಿಪಾರ್ಚರ್ ಐತೆ ಅದು. ಈಗ ಡಿಪಾರ್ಟ್ ಆದ್ವಿ ಹುಬ್ಬಳ್ಳಿಯಿಂದ. ನೆಕ್ಸ್ಟ್ ಅಂದ್ರೆ ನಮ್ಮ ಟ್ರೈನ್ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಹುಬ್ಳಿ ಬಿಟ್ಟ ತಕ್ಷಣ ಹೋಗುತ್ತೆ ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಚಿಕ್ಕಜಾಜೂರು, ಬೀರೂರು, ಅರಸೀಕೆರೆ, ತುಮಕೂರು, ತಿಪಟೂರು, ಯಶವಂತಪುರ ಮ್ಯಾಗ KSR ಬೆಂಗಳೂರು ಹೋಗುತ್ತೆ. ಈ ಲೈನ್ ನೋಡತ್ತಿರಲಿಲ್ಲ ಇದು ಹೋಗುತ್ತೆ ಗದಗ ಮೇಲೆ. ಗದಗ, ಕೊಪ್ಪಳ, ಹೊಸಪೇಟೆ, ಕುಣಕಲ್. ಇನ್ನು ನಾವು ತೊಗೊಂಡಿದ್ದೀಗ ಬೆಂಗಳೂರು ಲೈನ್. ಒನ್ 2080 ಅಂದ್ರೆ 1280 ಹುಬ್ಬಳ್ಳಿಯಿಂದ KSR ಬೆಂಗಳೂರು ಅಂತ ಜನಶತಾಬ್ದಿ ಬಂತ್ರಿ. ಈಗ ಅದ್ರದ್ದು ಫಸ್ಟ್ ಅಫಿಷಿಯಲ್ ಹಾಲ್ಟ್ ಅದಂತ ಹಾವೇರಿಗೆ. ಇಲ್ಲಿ ನೋಡತ್ರಿ ಇಲ್ಲಿ ಭಾಳ ಜನ ಹತ್ತಿದ್ದಾರೆ. ಅಂದ್ರೆ ಒಂದೇ ಬರ್ತಿಲ್ಲಿ ಸ್ಟಾಪ್ ಇಲ್ಲ ಅಲ್ರಿ. ಸೊ ಇಲ್ಲಿಂದ ಮೈಸೂರು ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಲೋಕೋ ಪೈಲಟ್ ಗಾಡಿನ ಚೇಂಜ್ ಆಗಲ್ರಿ. ಅವ್ರು ಹುಬ್ಬಳ್ಳಿಯಿಂದ ಹ್ಯಾಂಡ್ ಓವರ್ ತೊಗೊಂಬಿಟ್ಟಿರ್ತಾರೆ ಅಪ್ ಟು ಅರಸೀಕೆರೆವರೆಗೆ. ಅರಸೀಕೆರೆವರೆಗೂ ನಿಮ್ಗೆ ಮೈಸೂರು ಡಿವಿಷನ್ ಹ್ಯಾಂಡಲ್ ಮಾಡ್ತಾರೆ. ಅತ್ತಾಗಿಂದ ಮತ್ತು ಬೆಂಗಳೂರು ತೊಗೊಂತಾರೆ. ಬರೋ ಟೈಮಿಂಗ್ ಇತ್ತು 3:12 ಬಂದೇವಿ. 3:05 ಒಂದು 7 ಮಿನಿಟ್ಸ್ ಬಿಫೋರ್ ಬಂದೇವಿ. ಸೊ ಇಲ್ಲಿ ಒಂದೇ ನಿಮಿಷ ಸ್ಟಾಪ್ ಐತಿ. 3:12 ಬರತ್ತಿ, 3:13 ಇಲ್ಲಿಂದ ಬಿಟ್ಬಿಡತ್ತೆ. ಸೊ ಭಾಳ ಜನ ಹತ್ತಿದ್ದಾರೆ ಇಲ್ಲಿಂದ ನೋಡತ್ತೀರಿ ನೀವು. ಇನ್ನು ಸ್ಟೇಷನ್ ಕೂಡ ಬಂದುಬಿಟ್ಟು HVR. ಇನ್ನು SMM ಹಾವೇರಿ ಅಂತಿದೆ. SMM ಅಂದರೆ ಶ್ರೀ ಮಹದೇವಪ್ಪ ಮೈಲಾರ ರೈಲ್ವೆ ಸ್ಟೇಷನ್ ಅನ್ನೋದು. 3 ಮಿನಿಟ್ಸ್ ಡಿಲೇ ಆಗಿಂದ ನಾವು ಡಿಪಾರ್ಚರ್ ಆದರೆ ಹಾವೇರಿಯಿಂದ 3:13 3:16 ಡಿಪಾರ್ಚರ್ ಅದು. ಪಿಕಪ್ ನೋಡ್ರಿ ಇದ್ರದ್ದು ಫುಲ್ ಹೆವಿ ಪಿಕಪ್ ತೊಗೊಂಡ್ಬಿಡತ್ತಾರೆ ಇದು ಎಲೆಕ್ಟ್ರಿಕಲ್ ಲೋಕೋ. ನೋಡ್ರಿ ಇನ್ನೂ ಸ್ಟೇಷನ್ ಒಳಗದೇವಿ. ತ್ರೀ ಮಿನಿಟ್ಸ್ ಡಿಲೇ ಆಗಿಂದ ನಾವು ಬಂದವರಿಗೆ ರಾಣೆಬೆನ್ನೂರು ರೈಲ್ವೆ ಸ್ಟೇಷನಿಗೆ. 3:39 ಬರೋ ಟೈಮಿಂಗ್ ಇತ್ತು. ಮತ್ತು 3:42 ಇಲ್ಲಿ ಒಂದೇ ನಿಮಿಷ ಸ್ಟಾಪ್ ಐತ್ರಿ. 3:39 ಬರುತ್ತೆ, 3:40 ಬಿಡ್ತೈತಿ. ಸೊ ನೋಡತ್ತೀರಿ ನಾವು ಭಾಳ ಅಂದ್ರೆ ಭಾಳ ಜನ ಅದಾರ ಇಲ್ಲಿ. ಸೊ ಒಂದೇ ನಿಮಿಷ ಸ್ಟಾಪ್ ಅಲ್ರಿ, ಅದಕ್ಕೆ ಬಿಡತ್ತಾರ. ಕೋಚ್ ಪೊಸಿಷನ್ ಬೋರ್ಡ್ ಆನ್ ಇಲ್ರಿ.
ಕೋಚ್ ಪೊಸಿಷನ್ ವರ್ಕ್ ಆಗ್ತಂದ್ರೆ ಕರೆಕ್ಟ್ ಎಲ್ಲರೂ ಅವ್ರವ್ರ ಕೋಚ್ ಪೊಸಿಷನ್ ಎಲ್ಲೆಲ್ಲಿ ತೋರಿಸುತ್ತೆ ಅಲ್ಲಿ ನಿಂತು ಬಿಡ್ತಿದ್ರು. ಸೊ ಇದೊಂದು ಸ್ವಲ್ಪ ಸರಿಯಾದ ಬೇಕಾಗಿದೆ. ಅಂಡರ್ ಕನ್ಸ್ಟ್ರಕ್ಷನ್ ಐತಿ ಇದು. ಸೊ ನಂದು ಲಾಸ್ಟ್ ಬೆಂಗಳೂರಿಂದ ಹುಬ್ಬಳ್ಳಿ ಬರೋ 07340 ವೀಡಿಯೋ ಮಾಡಿದ್ನಲ್ರಿ, ಅದಕ್ಕೆ ಇಲ್ಲಿಂದ ಇಬ್ಬರು ಕಮೆಂಟ್ ಮಾಡಿದ್ರಿ, ನವೀನ್ ಹದ್ರಿ ಮತ್ತು ಪ್ರವೀಣ್ ರಾಥೋಡ್ ಅಂತಂದು. ಥ್ಯಾಂಕ್ಸ್ ಬ್ರದರ್ಸ್. ಹಿಂಗೆ ನೀವು ಕಮೆಂಟ್ ಮಾಡಿದ್ರೆ ನಮಗೆ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗೆ ಆಗತ್ತೆ. ಸೊ ಬರ್ರಿ ಈಗ ನೋಡೋಣ ಅಂತ. ಬರೀ 1 ನಿಮಿಷ ಸ್ಟಾಪ್ ಐತಿಲ್ಲ, ಸಿಗ್ನಲ್ ಆತ್ರಿ, ಕರೆಕ್ಟ್ 1 ನಿಮಿಷ ಅಷ್ಟೇ. ಕರೆಕ್ಟ್ 1 ನಿಮಿಷ ಅಷ್ಟೇ ಸ್ಟಾಪ್ ಮಾಡಿಂದ ಡಿಪಾರ್ಟ್ ಆದ್ರೆ ನಾವಿಲ್ಲ ರಾಣಿಬೆನ್ನೂರು ರೈಲ್ವೆ ಸ್ಟೇಷನಿಂದ. ನೆಕ್ಸ್ಟ್ ಸ್ಟಾಪ್ ನಮ್ಮದು 24 ಕಿಲೋಮೀಟರ್ ಆದ್ಮ್ಯಾಗ ಹರಿಹರ. ಸೊ ಭಾಳ ಜನ ತೊಗೊಂಡ್ರೆ ನೋಡಿದ್ರಲ್ಲಿ ಕೋಚ್ ಪೊಸಿಷನ್ ಬೋರ್ಡ್ ಸ್ವಲ್ಪ ವರ್ಕ್ ಇಲ್ಲದಕ್ಕೆ ಭಾಳ ಜನ ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡ್ರೆ. ತುಂಗಭದ್ರಾ ರಿಸರ್ವ್ ಕ್ರಾಸ್ ಮಾಡ್ತಾರೆ ನಾವು. ನೂರ 31 ಕಿಲೋಮೀಟರ್ ಆದ್ಮೇಲೆ ನಾವು ಬಂದೇವ್ರಿ ಈಗ ಹರಿಹರ ರೈಲ್ವೆ ಸ್ಟೇಷನಿಗೆ. ಬರೋ ಟೈಮಿಗೆ ಇತ್ತು 4:01, ಬಿಡೋ ಟೈಮಿಗೆ 4:02. ನಾವು ಬಂದೇವೆ 3:58. ಸೊ 2 ನಿಮಿಷ ಬಿಫೋರ್ ಬಂದೇವೆ ಇಲ್ಲೇ, ಅಂದ್ರೆ ಒಂದು 2ರಿಂದ 3 ನಿಮಿಷ ಸ್ಟಾಪ್ ಐತಿ. ಸೊ ಇಲ್ಲಿ ಜನ ಭಾಳ ಜನ ಹತ್ತಿದ್ರು ನೋಡಿದ್ರೆ ನೀವು. ಯಶವಂತಪುರ ಬಾರಮಾರ್ ಜೊತೆ ಕ್ರಾಸಿಂಗ್ ಐತಿ ತೋರಿಸೋಂಥ ವೆರಿ ಲಾಂಗ್ ರನ್ನಿಂಗ್ ಟ್ರೈನ್ ರೀ ಅದು. ಆಲ್ಮೋಸ್ಟ್ 2222 ಕಿಲೋಮೀಟ್ರ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತದೆ. ಯಶವಂತಪುರದಿಂದ ಪ್ರತಿ ಸೋಮವಾರದ 11:00 ಬಿಟ್ಟು ವೆನ್ಸ್ಡೇ ಅಂದರೆ ಬುಧವಾರದ 4 ಗಂಟೆಗೆ ಬಾರಮಾರಿಗೆ ತಲುಪತ್ರಿ. ಕರೆಕ್ಟ್ ಡಾಟ್ ಆನ್ ಟೈಮ್ 4:02 ಡಿಪಾರ್ಟ್ ಆದ್ವಿ ನಾವು ಇಲ್ಲಿಂದ ಹರಿಹರ ರೈಲ್ವೆ ಸ್ಟೇಷನಿಂದ. ಯಶವಂತಪುರ ಬಾರ್ಮೂರ್ ಎಕ್ಸ್ಪ್ರೆಸ್. ಅಂದರೆ 143 ಕಿಲೋಮೀಟರ್ ಆಗಿಂದ ನಮ್ಮ ಟ್ರೈನ್ ಮಾತ್ರಿಗೆ ದಾವಣಗೆರೆ ರೈಲ್ವೆ ಸ್ಟೇಷನಿಗೆ ಬರೋ ಟೈಮಿಂಗ್ ಇತ್ತು 4:16. ಬಂದೇವಿ 4:15ಕ್ಕೆ 1 ನಿಮಿಷ ಬಿಫೋರ್ ಬಂದೇವೆ ರೀ. ಇಲ್ಲಿಂದ ಬಿಡೋ ಟೈಮಿಂಗ್ ಐತಿ 4:18 ತನಕ. ಸೊ ಟೋಟಲ್ 4 ನಿಮಿಷ ಇಲ್ಲೇ ಸ್ಟಾಪ್ ಐತಿ, ಅಲ್ಲ 2 ನಿಮಿಷ ಸ್ಟಾಪ್ ಐತಿ ಇಲ್ಲೇ. ಸೊ ಇಲ್ಲಿ ಒಂದೇ ಭಾರತ ಸ್ಟಾಪ್ ಐತಿ, ಜನಶತಾಬ್ದಿ ಸ್ಟಾಪ್ ಐತಿ. ನಿಮ್ಗೆ ಇಲ್ಲಿಂದ ಒಂದು ರಿಮೋಟ್ ಲೊಕೇಶನ್ ಕೂಡ ಸಿಗುತ್ತೆ. ಅಂದ್ರೆ ಇದು ಈ ರೂಟ್ ಒಳಗೆ ಹುಬ್ಬಳ್ಳಿಯಿಂದ KSR ಬೆಂಗಳೂರು ಹೋಗೋ ರೂಟ್ ಒಳಗೆ ಮೇಜರ್ ಸ್ಟೇಷನ್ ಆಗುತ್ತೆ ದಾವಣಗೆರೆ. ಸೊ ಇಲ್ಲಿಂದನೂ ಭಾಳ ಜನ ಆಗ್ತಾರೆ. ಒಂದೇ ಭಾರತ ಸ್ಟಾಪ್ ಇದ್ದರೂ ಕೂಡ ಭಾಳ ಜನ ಇದನ್ನು ಬೋರ್ಡ್ ಮಾಡತ್ತಾರೆ. ಸೊ ಹಾಗಾಗಿ ಇದು ಎಲ್ಲರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ರೀ ಶತಾಬ್ದಿ ಒಂದೇ ಭಾರತ. ಹಾಗಾಗಿ ಇದು ಬಂದಿದ್ದು ಜನಶತಾಬ್ದಿ ಅಂತಂದು. ಸೊ ನೋಡತ್ತೀರಿ ನೀವು, ರಶ್ ನೋಡಿದ್ರೆ ತಿಳ್ಕೊಂಬಿಡ್ರಿ ನೀವು ಯಾವ ರೇಂಜಿಗೆ ಇದೆ ಅಂತಂದು. ಸೊ ಇಲ್ಲಿಂದ ನಮ್ಮದು ಟ್ರೈನ್ ಪೂರ ಪ್ಯಾಕ್. ಕರೆಕ್ಟ್ 4:15 ಡಿಪಾರ್ಟ್ ಆಗುತ್ತೆ ನಮ್ಮ ಟ್ರೈನ್. ನೆಕ್ಸ್ಟ್ ಸ್ಟಾಪ್ ನಮ್ಮದು 47 ಕಿಲೋಮೀಟ್ರ್ ಆದಮೇಲೆ ಚಿಕ್ಕಜಾಜೂರು ಜಂಕ್ಷನ್.
ಚಿಕ್ಕಜಾಜೂರು ಔಟ್ರ್ ಒಳಗೆ ಇದೇನು ಲೈನ್ ನೋಡತ್ತೀರಲ್ಲ ಇದು ಹೋಗಿತ್ತು ಚಿತ್ರದುರ್ಗ ಸೈಡ್. ನಮ್ಮ ಟ್ರೈನ್ ಮಾತ್ರಿಗೆ ಅಂದರೆ 12080 ಹುಬ್ಬಳ್ಳಿ ಜನಶತಾಬ್ದಿ ಮಾತ್ರಿಗೆ ಚಿಕ್ಕಜಾಜೂರು ಜಂಕ್ಷನಿಗೆ ಬರೋ ಟೈಮಿಂಗ್ ಇತ್ತು 4:52ಕ್ಕೆ, ಬರೋ ಟೈಮಿಂಗ್ ಇತ್ತು 4:53ಕ್ಕೆ. ಸೊ ಒಂದು ನಿಮಿಷ ಅಷ್ಟೇ ನಾವು ಡಿಲೇ ಆಗಿ ಬಂದೇವ್ರಿ. ಇಲ್ಲಿ ಜನ ಅದಾರ. ಸೊ ಔಟ್ರೊಳಗೆ ಒಂದು ಲೈನ್ ತೋರಿಸಿದ್ದಲ್ಲಿ ನಿಮ್ಗೆ ಅದು ಹೋಗುತ್ತೆ ಚಿತ್ರದುರ್ಗ ಸೈಡ್. ಸೊ ಹಾಗಾಗಿ ಇಲ್ಲೇ ಚಿಕ್ಕಜಾಜೂರಿಗೆ ಜಂಕ್ಷನ್ ಅಂತಾರೆ. ಸಿಗ್ನಲ್ ಆಯ್ತು, ಬರೀ ಡಿಪಾರ್ಟ್ ಆಗೋನು ಹಾಂಕಾಂಗ್. ನೆಕ್ಸ್ಟ್ ಸ್ಟಾಪ್ ನಮ್ಮದು ಬೀರೂರು. ನಮ್ಮ ಬ್ಲೂ ವೇಲ್ ಐತೆ ನೋಡ್ರಿ, ಬ್ಯಾಗ್ 12B. ನಮ್ಮ ಹುಬ್ಳಿ ಜನಶತಾಬ್ದಿ ಮಾತ್ರಿಗೆ ಬೀರೂರು ಜಂಕ್ಷನಿಗೆ ಜಂಕ್ಷನ್ ಯಾಕಂತಾರೆ ಅಂದ್ರೆ ಇಲ್ಲಿಂದ ಔಟ್ರ್ ಒಳಗೆ ಒಂದು ಲೈನ್ ಹೋಗುತ್ತೆ ಶಿವಮೊಗ್ಗ ಮ್ಯಾಗ ತಾಳಗೊಪ್ಪ ಕಡೆ. ಸೊ 5:39 ಟೈಮ್ ಇತ್ತು, 5:39 ಡಾಟ್ ಆನ್ ಟೈಮ್ ಬಂದೇವಿ. 5:40 ಇಲ್ಲಿಂದ ಡಿಪಾರ್ಚರ್ ಐತಿ. ಸೊ ಆಲ್ರೆಡಿ ಸಿಗ್ನಲ್ ಆಗೇ ಬಿಡುತ್ತೆ, ಬರೀ ಹೋಗೋಣಂತ. ಕಡೂರು ಔಟ್ರ್ ಒಳಗೆ ಯಶವಂತಪುರದಿಂದ ವಾಸ್ಕೋಡಿಗಾಮಕ್ಕೆ ಹೋಗುವಂಥ ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಐತ್ರಿ, ಅದನ್ನು ನೋಡೋಣಂತ. ಹಿಂದೆ ಕರ್ನಾಟಕ ಸಂಪರ್ಕ ಅಂತ ಕ್ರಾಸಿಂಗ್ ಮಿಸ್ ಆತ್ರಿ. ಅಂದ್ರೆ ಯಶವಂತಪುರದಿಂದ ಹಜರತ್ ನಿಜಾಮುದ್ದೀನ್ ಹೋಗುವಂಥ ಕರ್ನಾಟಕ ಸಂಪರ್ಕ ಇದೆ. ಸೊ 45 ಮಿನಿಟ್ಸ್ ಡಿಲೇ ಇರ್ತದೆ. ಅದ್ರ ಸಂಬಂಧ ಟ್ರ್ಯಾಕ್ ಒಳಗೆ ಮುಂದಿದ್ದೆ ಕಂಟಿನ್ಯೂ. ಸೊ ಪೊಳ ಬಂದು ಚಾರ್ಜಿಂಗ್ ಹಾಕಿ ವಾಪಸ್ ನೋಡ್ರಾಗೆ ಅದು ಮಿಸ್ ಆಗಿಬಿಡ್ತಾರೆ ಕ್ರಾಸಿಂಗ್. ಅದೊಂದು ಸ್ವಲ್ಪ ಬೇಜಾರಾತ. ಇಲ್ಲಿ ನೋಡತ್ತೀರಿ ನೀವು ಭಾಳ ಜನ ಹತ್ತಿದ್ರು. ಸೈಡ್ ಪ್ಯಾಂಟ್ರಿ ಮಸ್ತ್ ಐತ್ರಿ, ಇದು ಕಂಟಿನ್ಯೂ ಬಂದ ಬರತ್ತಾರ ಎಲ್ಲ ಅದನ್ನು. ವಾಸ್ಕೋಡಿಗಾಮ ಎಕ್ಸ್ಪ್ರೆಸ್ ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ಮಂತ್ರಿಗೆ ಅರಸೀಕೆರೆ ಜಂಕ್ಷನ್ ಯಾಕಂತಾರೆ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗೈತ್ರಿ ಹಾಸನ್ ಸೈಡ್. 6:17 ಬರೋ ಟೈಮಿಂಗ್ ಐತೆ, ಬಂದೈತಿ 6:13ಕ್ಕೆ. 4 ನಿಮಿಷ ಬಿಫೋರ್ ಬಂದೇವಿ. ಸೊ ಇಲ್ಲಿಂದ ಬಿಡೋ ಟೈಮಿಂಗ್ ಐತಿ 6:20ಕ್ಕೆ, 3 ನಿಮಿಷ ಅಷ್ಟೇ ಸ್ಟಾಪ್ ಐತಿ. ಸೊ ಬಿಫೋರ್ ಬಂದ್ರಿಂದ ಒಂದು 7 ನಿಮಿಷ ಸ್ಟಾಪ್ ಆಗುತ್ತೆ. ಸೊ ನಾ ಹೇಳ್ದಂಗೆ ಇಲ್ಲಿ ಲೋಕೋ ಪೈಲಟ್ ಗಾರ್ಡ್ ಅವರು ಚೇಂಜ್ ಆಕಾರ. ಅಂದ್ರೆ ಇಲ್ಲಿಂದ ಮೈಸೂರು ಡಿವಿಷನರ್ ಬಿಟ್ಟು ಬೆಂಗಳೂರು ಡಿವಿಷನರ್ ಹ್ಯಾಂಡಲ್ ಮಾಡ್ತಾರೆ. ಸೊ ನೀವು ಅರಸೀಕೆರೆಗೆ ಬಂದಿರ ಅಂದ್ರೆ ಕಂಟಿನ್ಯೂ ನಿಮ್ಗೆ ಇಡ್ಲಿ ವಾಡದ ಸೌಂಡ್ ಕೇಳ್ತಿರ್ತೈತಿ. ಯಾಕಂದ್ರೆ ಇಲ್ಲೇ ತಟ್ಟೆ ಇಡ್ಲಿ ಫೇಮಸ್. ಸೊ ಜರ್ನಿ ಮಾತ್ರ ಮಸ್ತ್ ಆಗತ್ತೆ. ಕಾನ್ಸ್ಟೆಂಟ್ ಸ್ಪೀಡ್ ಮಾತ್ರ ಜಕಾಸ್ ಹೊಡ್ಯಾತನ, ಕಂಟಿನ್ಯೂ 100 ಮ್ಯಾಗ ಐತಿ ಸ್ಪೀಡ್. ಸೊ ನಮ್ಮ ನೆಕ್ಸ್ಟ್ ಈಗ ಚಿಕ್ಕಮಗಳೂರು ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಐತಿ. ಸೊ ಅದನ್ನು ನೋಡೋಣ ಅಂತ. ಫುಲ್ ರಶ್ ಐತೆ ನೋಡ್ರಿ ಅರಸೀಕೆರೆ ಜಂಕ್ಷನ್. ನೋಡ್ತೀರಿ ನೀವು ಇಡ್ಲಿ ವಡ ಮಾತ್ರ ನೀವು ಮಲ್ಕೊಂಡಿದ್ರು ಎಬ್ಬಿಸ್ತಾರೆ ನಿಮ್ಮನ್ನ, ಆ ರೇಂಜಿಗೆ ಸೌಂಡ್ ಮಾಡ್ತಾರೆ. ಬಂದ್ರಿ ಅಂದ್ರೆ ಒಂದ್ಸಲ ಟ್ರೈ ಮಾಡಿರಿ. ಫೇಮಸ್ ಅಂದ್ರೆ ಸುಮ್ಮನೆ ಇರಂಗಿಲ್ಲ ರೀ, ಏನಾರ ಟೇಸ್ಟ್ ಇದಕ್ಕೆ ಫೇಮಸ್ ಇರುತ್ತೆ. ಕರೆಕ್ಟ್ 6:20ಕ್ಕೆ ಡಿಪಾರ್ಟ್ ಆದನು ಅರಸೀಕೆರೆ ಜಂಕ್ಷನಿಂದ. ಯಶವಂತಪುರದಿಂದ ಚಿಕ್ಕಮಗಳೂರು ಹೋಗುವಂಥ ಚಿಕ್ಕಮಗಳೂರು ಎಕ್ಸ್ಪ್ರೆಸ್ ಜೊತೆ ಕ್ರಾಸಿಂಗ್ ಐತೆ ನಮ್ಮ ಟ್ರೈನ್. ಚಿಕ್ಕಮಗಳೂರು ಎಕ್ಸ್ಪ್ರೆಸ್
ನಮ್ಮ ಟ್ರೈನ್ ಮಾತ್ರಿಗೆ ತಿಪ್ಟೂರು ರೈಲ್ವೆ ಸ್ಟೇಷನಿಗೆ ಬರೋ ಟೈಮಿಂಗ್ ಇತ್ತು 6:35, ಇಲ್ಲಿಂದ ಬಿಡೋ ಟೈಮ್ ಐತೆ 6:36. ಅಂದ್ರೆ ನಾವೀಗ ಬಂದೇವಿ 6:41ಕ್ಕೆ ಬಂದೇವೆ ರೀ, ಒಂದು 6 ನಿಮಿಷ ಡಿಲೇ ಆಗಿ ಬಂದೇವಿ. ಸೊ 6:42ಕ್ಕೆ ಬಿಡ್ತೇವೆ. ಈ ಥರ ಆಯ್ತು ನೋಡಿರಿ ತಿಪ್ಟೂರು ರೈಲ್ವೆ ಸ್ಟೇಷನ್. ಈವ್ನಿಂಗ್ ಮಸ್ತ್ ಕಾಣೋದು ನೋಡಿರಿ. ಸೊ ನಮ್ದು ನೆಕ್ಸ್ಟ್ ಈಗ ಶಿವಮೊಗ್ಗ ಟೌನ್ಗೆ ಹೋಗುವಂಥ ಜನಶತಾಬ್ದಿ ಐತಿ, ಕ್ರಾಸಿಂಗ್ ಐತಿ, ಅದನ್ನು ನೋಡೋಣಂತ. ತಿಪ್ಟೂರಿಗೆ ಮೊದಲು ಸ್ಟಾಪ್ ಇದ್ದಿದ್ದಿಲ್ಲ ರೀ. ನವಂಬರ್ 15ಕ್ಕೆ 2024 ಇದಕ್ಕೆ ಸ್ಟಾಪ್ ಕೊಟ್ಟರು, ಎಕ್ಸ್ಪೆರಿಮೆಂಟಲ್ ಹಾಲ್ಟ್ ಅಂತಂದು. ಬರೀ ಅಲ್ಲಿ ಸಿಗ್ನಲ್ ಆತ ಈವ್ನಿಂಗ್ ಸನ್ಸೆಟ್ ಆಗತ್ತೆ ಆಗಿತ್ತು ಆಲ್ರೆಡಿ. ಆದರೂ ಎಷ್ಟು ಮಸ್ತ್ ಕಾಣತ್ತೆ ನೋಡ್ರಿ. ಅಣ್ಣವ್ದು ಕಾಣತ್ತೆ ನೋಡ್ರಿ. ಜನಶತಾಬ್ದಿ ಕ್ರಾಸಿಂಗ್ ಹುಬ್ಬಳ್ಳಿ KSR ಬೆಂಗಳೂರು ಜನಶತಾಬ್ದಿ ಬಂದಂತರಿಗೆ ತುಮಕೂರು ಸ್ಟೇಷನಿಗೆ ಬರೋ ಟೈಮಿಗೆ ಇತ್ತು 7:28 ಡಾಟ್ ಆನ್ ಟೈಮ್ ಅಂತ. ಇಲ್ಲಿಂದ ಬಿಡೋ ಟೈಮಿಗೆ ಇತ್ತು 7:30. 2 ನಿಮಿಷ ಅಷ್ಟೇ ಸ್ಟಾಪ್ ಐತ್ರಿ ಇಲ್ಲಿ ಭಾಳ ಜನ ಏನು ಹತ್ತಾರು ಹೇಳಿಲ್ಲ ರೀ, ಬಟ್ ನಿಂತಾರಷ್ಟೇ. ಸೊ ನಮ್ದು ನೆಕ್ಸ್ಟ್ ಸ್ಟಾಪ್ ಇನ್ನು 64 ಕಿಲೋಮೀಟ್ರ್ ಆದ್ಮೇಲೆ ಯಶವಂತಪುರ. ಸಿಗ್ನಲ್ ಆಯ್ತು ಕರೆಕ್ಟ್ ಡಾಟ್ ಆನ್ ಟೈಮ್ 7:30 ಬರೀ ಹೋಗೋಣ. ಮೈಸೂರು ಪಂಢರಪುರ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಆಲ್ಮೋಸ್ಟ್ ಎಲ್ಲ ಜನ ಯಶವಂತಪುರಕ್ಕೆ ಹೇಳ್ತಾರೆ, ನೋಡತ್ತೀರಿ ನೀವು. ಡಿಪಾರ್ಟ್ ಆಯ್ತು ನೋಡ್ರಿ ನಮ್ದು ಜನಶತಾಬ್ದಿ ಎಕ್ಸ್ಪ್ರೆಸ್. 8:25 ಟೈಮಿಂಗ್ ಇತ್ತು, ಬಂದಿತ್ತು 8:27. ಒಂದು 2 ನಿಮಿಷ ಬಿಟ್ಟು ಡಿಪಾರ್ಟ್ ಆಯ್ತು. 12080 ಅಂದರೆ 12,080 ಹುಬ್ಬಳ್ಳಿಯಿಂದ KSR ಬೆಂಗಳೂರು ಬರುವಂಥ ಜನಶತಾಬ್ದಿ ಎಕ್ಸ್ಪ್ರೆಸ್ಸಿಗೆ ಆಲ್ರೆಡಿ ಯಶವಂತಪುರದಿಂದ ಡಿಪಾರ್ಟ್ ಆಗಿದ್ದಾರೆ ತೋರಿಸ್ದಂಗೆ. 8:25 ಬರೋ ಟೈಮಿಂಗ್ ಇತ್ತು ಯಶವಂತಪುರಕ್ಕೆ, ಇಲ್ಲಿಂದ 8:27 ಬಿಡೋ ಟೈಮಿಂಗ್ ಇತ್ತು. ಅಂದರೆ ಈ ಯಶವಂತಪುರದಿಂದ ಬೆಂಗಳೂರಿಗೆ ಭಾಳ ಸ್ಲ್ಯಾಕ್ ಟೈಮ್ ಇತ್ತು, ಆಲ್ಮೋಸ್ಟ್ 40 ಮಿನಿಟ್ಸ್ ಇತ್ತು. ನಾ ಇಳಿದು ಬರೋದಾಗ ಅದು ಡಿಪಾರ್ಟ್ ಆಗಿಬಿಡ್ತು. ಅದಕ್ಕೆ ಸೊ ಇಲ್ಲೇ ಯಾಕೆ ಹೇಳಿದನಪ್ಪ ಅಂತಂದ್ರೆ ಇಲ್ಲಿಂದ ನನ್ನ ಮತ್ತೊಂದು ಬೇರೆ ಟ್ರೈನ್ ಐತಿ, ಅದು ಯಾವ್ದು ಅಂತ ಹೇಳ್ತಾನೆ ನಾನು. ಇನ್ನು ಈ ಟ್ರೈನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದ್ರದ್ದು ಫೇರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸೆಕೆಂಡ್ ಸೀಟಿಂಗಿಗೆ ಐತಿ 210 ರೂಪೀಸ್. ಇನ್ನು AC ಚೇರ್ ಕಾರ್ ಸಿಗೈತಿ 700 ರೂಪೀಸ್. ನೀವು ಆರಾಮಾಗಿ ಈ ಟ್ರೈನ ಚೂಸ್ ಮಾಡ್ಕೋಬೋದು. ನೀವು ಡಿಫಿಕಲ್ಟ್ ಆಗೋದಂದ್ರೆ 3x3 ಕಾಂಬಿನೇಷನ್ ಐತಲ್ರಿ, 3 ಜನ ಕುಂತ್ರೆ ಸ್ವಲ್ಪ ಹತ್ತು ಅನಿಸ್ಬೋದು. ಅದು ಬಿಟ್ಟರೆ ನಿಮಗೆ 6 ಸೀಟಿನ ನಡಕ್ಕೆ 1 ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ. ಇವೆರಡ ಪ್ರಾಬ್ಲಮ್ ಇದ್ರೊಳಗೆ ಬರುವ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಅವೆರಡು ಬಿಟ್ಟರೆ ನೀವು ಆರಾಮಾಗಿ ಈ ಟ್ರೈನ ಚೂಸ್ ಮಾಡ್ಕೋಬೋದು. ಇನ್ನು ಇಲ್ಲಿ ಯಾಕೆ ಹೇಳಿದ್ರಪ್ಪ ಅಂದರೆ ಇಲ್ಲಿಂದ ನಂದು ಇನ್ನೊಂದು ಟ್ರೈನ್ ಅಂತ ಹೇಳಿದ್ನಲ್ರಿ, ಹೌದ್ರಿ 9:00ಗೆ ಯಶವಂತಪುರದಿಂದ ಬಿಡುವಂಥದ್ರಿ. ಯಾವ್ದಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಯಶವಂತಪುರದಿಂದ ವಿಜಯಪುರ್ಗೆ ಹೋಗುವಂಥ ವಿಜಯಪುರ ಸ್ಪೆಷಲ್ ಫೇರ್ ಸ್ಪೆಷಲ್ ರೀ. ಹಾಗಾಗಿ ಇಲ್ಲಿ 9:00ರಿಂದ ಡಿಪಾರ್ಚರ್ ಐತಲ್ರಿ, ಇನ್ನು ಬೆಂಗಳೂರಿಗೆ ಹೋಗಿ ವಾಪಸ್ ಬಂದ್ರೆ ಲೇಟ್ ಆಗೋದಂತಂದು ಇಲ್ಲೇ ಡಿಬೋರ್ಡ್ ಮಾಡಿದ್ದೆ ನಾನು. ಇಲ್ಲಿಂದ ನಂದು ನೆಕ್ಸ್ಟ್ ಜರ್ನಿ ಐತಿ. ಸೊ ಅದು ನಿಮಗೆ ನೆಕ್ಸ್ಟ್ ಓಡಾಡೋಕೆ ಸಿಗತ್ತೆ. ಇನ್ನು ಅದು ವಿಜಯಪುರ ಸ್ಪೆಷಲ್ ಫೇರ್ ಸ್ಪೆಷಲ್ ಅಂತ ಹೆಸರಿದ್ದರೂ ಹೊಸಪೇಟೆ, ಗದಗ, ಕೊಪ್ಪಳದವರು ಆಲ್ಮೋಸ್ಟ್ 90% ಜನ ಅದನ್ನು ಯೂಸ್ ಮಾಡ್ಕೊತಾರೆ. ಸೊ ಅದು ಯಾವುದಂತ ನೆಕ್ಸ್ಟ್ ವೀಡಿಯೋ ಒಳಗೆ ನೋಡ್ಕೊರಿ ಅಂತ. ನೆಕ್ಸ್ಟ್ ವೀಡಿಯೋ ಒಳಗೆ ಅದು ಬರುತ್ತೆ ನಿಮ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸಿಗೋಣಂತ ನೆಕ್ಸ್ಟ್ ವೀಡಿಯೋ ಒಳಗೆ. ಅಲ್ಲಿ ಮಟ್ಟ ಬಾಯ್, ಸಿಗೋಣಂತ ಮತ್ತೆ.